ಬನ್ನಿ 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 ಎಲ್ಲ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಟೆಲಿಗ್ರಾಮ್ ಚಾನಲ್ಗೂ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಅದರಲ್ಲಿ ಆಕ್ಷನ್ ಲೈವ್ ಹೋಗ್ತಾ ಇದೆ, ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಸುಮಾರು ಜನ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ. ಆಕ್ಷನ್ ಅಪ್ಡೇಟ್ಸ್ ಎಲ್ಲ ಅದರಲ್ಲೇ ಬರ್ತಾ ಇರುತ್ತೆ, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್. ಸೊ ಓಕೆ, ಇವಾಗ ಮ್ಯಾಟ್ರಿಗೆ ಬರೋಣ. RCB ಸುಮಾರು ಹೊತ್ತಾದ್ಮೇಲೆ ಖಾಲಿ ಕೂತ್ಕೊಂಡು ಇವಾಗ ಇನ್ನೂ ಒಂದು ಬಲೆ ಪಿಕ್ನ ಮಾಡಿದ್ದಾರೆ. ಸೊ ನಾನು ಯಾವುದು ಬಲೆ ಪಿಕ್ ಅಂತ ಹೇಳಿಲ್ಲ, ಇದೊಂದು ನಂಗೆ ಯಾಕೋ ಸ್ವಲ್ಪ ಕನ್ವಿನ್ಸಿಂಗ್ ಪಿಕ್ ಅಂತ ಅನ್ನಿಸ್ತದೆ. RCB ಮಾಡಿರುವಂಥ 3 ಪಿಕ್ಗಳಿಂದ 3 ಪಿಕ್ ಮಾಡಬಹುದು, ಇನ್ನು 3 ಸ್ಲಾಟ್ ಅವೈಲೇಬಲ್ ಇದೆ. ಇವಾಗ 3ನೇ ಪಿಕ್ ನಮ್ಮ RCB ಮಾಡಿದೆ, ಅದರಲ್ಲಿ 2ನೇ ಪಿಕ್ ಓವರ್ಸೀಸ್ ಪಿಕ್ ಆಗಿದೆ. ಇದು ನನಗೆ ಕನ್ವಿನ್ಸಿಂಗ್ ಅನಿಸ್ತದೆ. ಟಾಮ್ ಕರನ್ ತಗೊಂಡಿದ್ರೆ 1.50 CR 1.5 ಕೋಟಿ ಕೊಟ್ಬಿಟ್ಟು ಬೆಸ್ಟ್ ಪ್ರೈಸ್ಗೆ ತಗೊಂಡ್ಬಿಟ್ಟಿದ್ದಾರೆ. ಯಾರು ಕೂಡ ಕಾಂಪಿಟೇಷನ್ ಕೂಡ ಕೊಡಕ್ಕೆ ಹೋಗಿದೆ ಟಾಮ್ ಕರನ್ ಏನಕ್ಕೆ ಒಳ್ಳೆ ಪಿಕ್ ಅಂತ ಹೇಳ್ತೀನಿ ಅಂತಂದರೆ, 7-8 ಸ್ಲಾಟ್ ಇದೆ. ಇವಾಗ ಹರ್ಷಲ್ ಪಟೇಲ್ ಇದ್ರು, ನಮಗೆ ಹರ್ಷಲ್ ಪಟೇಲು ಬ್ಯಾಟಿಂಗ್ ಆಡುವಂಥ ಕೇಪಬಿಲಿಟಿ ಇರುವಂಥ ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳ್ಬೋದು. ಇವರು ಕೂಡ ಬೌಲಿಂಗ್ ಆಲ್ರೌಂಡರ್ನ, ಬ್ಯಾಟಿಂಗ್ ಆಡುವಂಥ ಎಲ್ಲ ಕೇಪಬಿಲಿಟಿ ಇವರಿಗೆ ಇದೆ. ಆ 7th 8th ಸ್ಲಾಟಲ್ಲಿ 6 ಸ್ಲಾಟ್ ಎಲ್ಲ ಕೊಡೋದಿಲ್ಲ ನಾನು, 7th 8th ಸ್ಲಾಟಲ್ಲಿ ಬ್ಯಾಟಿಂಗ್ ಆಡುವಂಥ ಕೇಪಬಿಲಿಟಿ ಇರೋದ್ರಿಂದ ಇವರು ಬೆಂಕಿ ಬೌಲರ್. ಏನು ಭಯ ಬಂದ ತಕ್ಷಣ ಭಯ ಉಟ್ಕೊಂಡು ಎಲ್ಲರೂ ಅದ್ರೋಗ್ಬಿಡ್ತಾರೆ ಇವರು ಅಂತ ಹೇಳ್ತಿಲ್ಲ ನಾನು, ಆ ಥರ ಅಲ್ಲ. ಸೊ ಇವರು ಡೀಸೆಂಟಾಗಿ ಬೌಲಿಂಗ್ನು ಕೂಡ ಮಾಡ್ತಾರೆ. ಬಟ್ IPL ಅಲ್ಲಿ ಇವರ ಎಕಾನಮಿ ಏನಿದೆ ಅದು ಚೆನ್ನಾಗಿಲ್ಲ. 11 ಇದೆ ಇವರ ಎಕಾನಮಿ, ಅಂದರೆ ನಾಯಿ ಓಡಿಸ್ಕೊಂತಾರೆ ಅಂತ ಅರ್ಥ. 11 ಎಕಾನಮಿ ಇದೆ ಅಂತ. ಎಷ್ಟೇ ಹೇಳ್ದೇನು ಕಮ್ಮಿನ ಇದೆ, ಎಷ್ಟೇ ಹೇಳ್ದು ಕೂಡ 10 ಇದೆ IPL ಅಲ್ಲಿ ಎಕಾನಮಿ. ಇವರು ಆಡಿರುವಂಥದ್ದು 13 ಮ್ಯಾಚು IPL ಅಲ್ಲಿ. 13 ಮ್ಯಾಚಲ್ಲಿ 13 ವಿಕೆಟ್ನ ತೆಗೆದಿದ್ದಾರೆ. ಆಸ್ ಎ ಬೌಲರು, ಆಸ್ ಎ ಬ್ಯಾಟರು 13 ಮ್ಯಾಚಲ್ಲಿ 10 ಇನ್ನಿಂಗ್ಸಲ್ಲಿ ಇವರು ಬ್ಯಾಟಿಂಗ್ ಆಡಿದರೆ 120+ ರನ್ಸ್ನ ಹೊಡೆದಿರೋ, ಇನ್ಕ್ಲೂಡಿಂಗ್ 150 ಕೂಡ ಹೊಡೆದಿದ್ದಾರೆ. ಸೊ ಆದ್ದರಿಂದ ಒಂದು ಸ್ವಲ್ಪ ಬ್ಯಾಟಿಂಗ್ ಕೇಪಬಿಲಿಟಿ ಕೂಡ ಇದೆ ಇವರಿಗೆ. ಒಂದು ಸ್ವಲ್ಪ ಬೇಕು ಅಂದರೆ 4 6 ಎಲ್ಲ ಡೌನ್ ದ ಆರ್ಡರ್ಲಿ ಹೊಡೆಯುವಂಥ ಕೇಪಬಿಲಿಟಿ ಇರೋದ್ರಿಂದ ಇದೊಂದು ಒಳ್ಳೆ ಪಿಕ್ ಅಂತ ಹೇಳ್ತೀನಿ. ಯಾಕಂದರೆ ಪ್ರೈಸು ಅಷ್ಟೊಂದು ಜಾಸ್ತಿ ಕೊಟ್ಟಿಲ್ಲ ನಮ್ಮ RCB, ಬೇಸ್ ಪ್ರೈಸ್ಗೆ ಎತ್ತಾಕೊಂಡಿರೋದು. ಇವ್ರಿಗೆ ಏನಾದ್ರು ಒಂದು 7-8 ಕೋಟಿ ಕೊಟ್ಬಿಟ್ಟು ತಗೊಂಡ್ಬಿಟ್ಟಿತ್ತು ಅಂತಂದರೆ ಅವಾಗಿದ್ದು ಡಬ್ಬಾ ಪಿಕ್ ಅಂತಲೇ ಹೇಳ್ತಾ ಇದ್ದಿದ್ದು ನಾನು. ಸೊ ಮಸ್ತ್ ಪಿಕ್ ಏನೋ ಮಾಡಿದರೆ 1.5 CR. ಅದೇ ಒಂಥರ ಬ್ಯಾಕಪ್ ಆಗೋರು ಇಟ್ಕೋಬಹುದು, ಅಥವಾ ಮೇನ್ ಪ್ಲೇಯರ್ ಆಗು ಕೂಡ ಆಡಿಸುವಂಥ ಸಾಧ್ಯತೆಯೂ ಕೂಡ ಇರ್ತದೆ. ಯಾರು ಚೆನ್ನಾಗಿ ಆಡ್ತಾ ಇರ್ತಾರೆ ಅದ್ರ ಮೇಲೆ ಡಿಪೆಂಡೆಂಟ್. ಅದನ್ನು ಯಾರು ನಮ್ಮ ಗ್ರೌಂಡಿಗೆ ಸೆಟ್ ಆಗ್ತಾರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾರು ಕೇಪಬಲ್ ಇದ್ದಾರೆ ವಿಕೆಟ್ಸ್ನ ಎತ್ತೋದಕ್ಕೆ, ರನ್ನ ಜಾಸ್ತಿ ಕೊಡ್ದಂಗೆ, ಸೊ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಟಾಮ್ ಕರನು ಸಿಕ್ಕಾಪಟ್ಟೆ ಲೀಗ್ಗಳನ್ನೆಲ್ಲ ಆಡಿ ಎಕ್ಸ್ಪೀರಿಯನ್ಸ್ ಅಂತೂ ಗಳಿಸ್ಕೊಂಡಿದ್ದಾರೆ. ಇನ್ನು ಅವ್ರು T20ಸ್ಗೆ ಬಂತು ಅಂದರೆ ಆಡಿರೋದು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. T20ಸಲ್ಲಿ ಏಜ್ ಕಮ್ಮಿ ಆಗಿರ್ಬೋದು, 28 ವರ್ಷ ಆಗಿದ್ರು ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಬೇರೆ ಲೀಗ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಅರೌಂಡ್ 294 ಮ್ಯಾಚಸ್ನ T20ಸಲ್ಲಿ ಆಡಿದ್ದಾರೆ. ಅದರಲ್ಲಿ ತೆಗೆದಿರುವಂಥ ವಿಕೆಟ್ಸ್ 205 ವಿಕೆಟು, 4-4 ತೆಗೆದಿಲ್ಲ, 4 ವಿಕೆಟ್ಸ್ನ ತೆಗೆದಿದ್ದಾರೆ. ಸೊ ದೇ ಅವರ ಹೈಯೆಸ್ಟ್ ನಂಬರ್ ಆಫ್ ವಿಕೆಟ್ಸು ಇನ್ನು ಸಿಂಗಲ್ ಇನ್ನಿಂಗ್ಸು. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದರೆ 194 ಮ್ಯಾಚಲ್ಲಿ 121 ಇನ್ನಿಂಗ್ಸ್ ಇವರಿಗೆ ಬ್ಯಾಟಿಂಗ್ ಸಿಕ್ಕಿದೆ. ಅದರಲ್ಲಿ 1729 ರನ್ಸ್ನ ಹೊಡೆದರೆ 67 ಇವರ ಹೈಯೆಸ್ಟು. ಅದೇ ಹೇಳ್ತಿದ್ರಲ್ಲ, ಬ್ಯಾಟಿಂಗ್ ಕೇಪಬಿಲಿಟಿ ಇದೆ ಅಲ್ವಾ, ಅದಕ್ಕೋಸ್ಕರ ಇವರು ಒಂದು ಸ್ವಲ್ಪ ನನಗೆ ಬೆಟರ್ ಅಂತ ಅನ್ನಿಸ್ತಾ ಇದ್ದಾರೆ ಅಷ್ಟೇ. ಇನ್ ಕೇಸ್ ಏನಾದ್ರು ನಮಗೆ ನಂಬರ್ 7ವರೆಗೂ ನಾವು ಯಾರು ಮೇಲ್ಗಡೆ ಟಾಪ್ ಆರ್ಡರ್ ಕ್ಲಿಕ್ ಆಗಕ್ಕಾಯ್ತಿಲ್ಲ, ನಮಗೆ ಇಲ್ಲಿ ಸ್ಟೆಬಿಲಿಟಿ ಬೇಕು ಡೌನ್ ದ ಆರ್ಡರ್ಲಿ ಅಂತ ಅಂದಾಗ ಟಾಮ್ ಕರನು ಯೂಸಿಗಂತೂ ಖಂಡಿತ ಬಂದೇ ಬರ್ತಾರೆ. ನನ್ನ ಪ್ರಕಾರ ಇದು ಒಳ್ಳೆ ಪಿಕ್ಕು. 1.50 CR ಬೇಸ್ ಪ್ರೈಸಿಗೆ ಪಿಕ್ ಮಾಡಿರೋದ್ರಿಂದ ಇದು 100% ಒಳ್ಳೆ ಪಿಕ್ಕು, ಬೆಂಕಿ ಪಿಕ್ ಅಂತಲೇ ಹೇಳ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ಪರ್ಸ್ಪೆಕ್ಟಿವ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಕೆಲವರಿಗೆ ಅನ್ನಿಸ್ಬೋದು ಅಲ್ಜಾರಿ ಜೋಸಫ್ ಇಲ್ಲಾಗರೋ ಮಸ್ತ್ ಪಿಕ್ ಇದು, ಇದಕ್ಕಿನ್ನ ಪಿಕ್ ಬರುತ್ತಾಗಿರೋ ಅಜ್ಜಿ, ಇದಕ್ಕಿನ್ನ ಯಾವ ನನ್ನ ಮಗನೂ ಪಿಕ್ ಮಾಡೋಕ್ಕಾಗಲ್ಲ, RCB ಸಖತ್ತಾಗಿ ಪಿಕ್ ಮಾಡಿದೆ ಅಂತ ಅನ್ನಿಸ್ಬೋದು. ಅಥವಾ ಕೆಲವೊಬ್ರಿಗೆ ಎಷ್ಟು ದಯಾಳು ಇಲ್ಲಾಗರೋ ಇದು ಮಸ್ತ್ ಪಿಕ್ ಅಂದ್ರೆ ಅಂತ ಅನ್ನಿಸ್ಬೋದು. ಕೆಲವರಿಗೆ ಇದು ಮಸ್ತ್ ಪಿಕ್, ನಾರ್ಮಲ್ ಆಗಿರೋರಿಗೆ ಇದು ಮಸ್ತ್ ಪಿಕ್ ಅಂತ ಅನಿಸುತ್ತೆ. ಅಬ್ನಾರ್ಮಲ್ ಆಗಿರೋರಿಗೆ ಫಸ್ಟ್ 2 ಪಿಕ್ ಏನಿದೆ ಅವೆರಡು ಮಸ್ತ್ ಪಿಕ್ ಅಂತ ಅನಿಸುತ್ತೆ. ನಾರ್ಮಲ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ನೀವು ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ ನಾನು. ಸೊ ಓಕೆ, ನನಗೇನೋ ಇದು ಮಸ್ತ್ ಪಿಕ್ ಅಂತ ಅನ್ನಿಸ್ತಿದೆ ಗುರು. ಅಂದರೆ ಅದೇ ಹೇಳಿದ್ನಲ್ಲ, ಭಯ ಹುಡ್ಸೋವಂಥ ಪಿಕ್ ಯಾವುದೂ ಮಾಡಿಲ್ಲ ನಾವು RCB ಇದುವರೆಗೂ ಕೂಡ. ಇನ್ನು ಭಯ ಹುಡ್ಸೋವಂಥ ಪ್ಲೇಯರ್ಗಳು ಕೂಡ ಆಕ್ಷನ್ ಇಲ್ಲ ಅಂತ ಅನ್ಕೊಂತೀನಿ ನಾನು. ಯಾಕಂದರೆ ಆಲ್ರೆಡಿ ಆಕ್ಸಿಲರೇಟೆಡ್ ಆಕ್ಷನ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಭಯ ಹುಡ್ಸೋವಂಥ ಪ್ಲೇಯರ್ಗಳೆಲ್ಲ ಆಲ್ರೆಡಿ ಹೋಗಿದ್ದಂತೂ ಆಯಿತು. RCB ಹತ್ರ ಅಷ್ಟು ಪೋಸು ಕೂಡ ಇರಲಿಲ್ಲ. ಇದ್ದಂಥ ಪ್ಲೇಯರ್ಸ್ಗಳನ್ನ ಕರೆಕ್ಟಾಗಿ ಪಿಕ್ ಮಾಡೋಕ್ಕಾಗಲ್ಲ, ಭಯ ಹುಡ್ಸೋವಂಥ ಪ್ಲೇಯರ್ಸ್ಗಳನ್ನ. ಓಕೆ, ಇವಾಗ ಬರೋವಂಥ ಪ್ಲೇಯರ್ಸ್ಗಳಲ್ಲಿ ಯಾರು ಭಯ ಹುಡ್ಸೋವಂಥ ಪ್ಲೇಯರ್ಸ್ಗಳೆಲ್ಲ, ಅದನ್ನು ಕೂಡ ಇವಾಗ ನಮ್ಮ RCB ಪಿಕ್ ಮಾಡಬೇಕಾಗಿದೆ. ನಾವು 3 ಪಿಕ್ ಮಾಡ್ತಾರೆ ಅಂತ 3 ಪಿಕ್ನೂ ಮಾಡಲೇಬೇಕು ಅಂತ ಏನಿಲ್ಲ, ಹಂಗೆ ಬೇಕಾದ್ರೂ ಹೋಗ್ಬೋದು. ಮಿನಿಮಮ್ ಇಷ್ಟು ನಂಬರ್ ಆಫ್ ಪ್ಲೇಯರ್ಸ್ನ ತಗೊಬೇಕು ಅಂತ ಇದೆ. ನಮ್ಮ ಮಿನಿಮಮ್ ಪ್ಲೇಯರ್ಸ್ ಎಲ್ಲ ಆಲ್ರೆಡಿ RCB ಆಗಿದೆ. ಇವಾಗ ಮ್ಯಾಕ್ಸಿಮಮ್ ಲಿಮಿಟ್ 25 ಮೆಂಬರ್ಸ್ನ ತಗೊಬೇಕಲ್ಲ. RCB ಮ್ಯಾಕ್ಸಿಮಮ್ ಲಿಮಿಟ್ನ ಸೆಟ್ ಮಾಡಬೇಕು, 3 ಜನ ತಗೊಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ಟಾಮ್ ಕರನ್ನ ತೊಗೊಂಡ್ರೆ ನನಗಂತೂ ಕನ್ವಿನ್ಸ್ ಆಯಿತು. ಚೆನ್ನಾಗಿ ಪಿಕ್ ಮಾಡಿದ್ರು ಅಂತ ಅನ್ನಿಸ್ತದೆ. ಮೊದಲನೇ ಪಿಕ್ಕು ನನಗೆ ಕನ್ವಿನ್ಸಿಂಗ್ ಅನ್ನಿಸ್ತಿದ್ದು ಈ ಆಪ್ಷನಲ್ಲಿ RCBದು. ನಿಮಗೇನು ಅನ್ನಿಸ್ತಾ ಇದೆ ಟಾಮ್ ಕರನ್ನ ತೊಗೊಂಡಿದ್ದು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.